ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅಂದರೆ ಅಕ್ಕ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ಲು. ಶ್ರಾವಣ ಶನಿವಾರ ಇತ್ತು ಅಂತ, ಮೊದಲನೇ ಶನಿವಾರ. ಹಾಗಾಗಿ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅಲ್ಲಿ ಅವರು ಶ್ರಾವಣ ಶನಿವಾರಕ್ಕೆ ಎಡೆ ಹಾಕ್ತಾರಂತೆ. ಅವ್ರದ್ದು ಚಲುವರಾಯ ಸ್ವಾಮಿ ದೇವರು. ಹಾಗಾಗಿ ಅವರು ಎಡೆ ಇಕ್ತಾರಂತೆ ದಾಸಪ್ಪನ ಕರೆಸ್ಬಿಟ್ಟು. ಹಾಗೆಯೇ ಮಕ್ಳುಗಳು ಕೂಡ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು. ನನ್ನ ಮಗಳು ಒಬ್ಬಳೇ ಇದ್ದು ಬೇಜಾರಾಗಿತ್ತು. ಹಾಗಾಗಿ ನಮ್ಮ ಅಕ್ಕನ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮಗೂ ಕೂಡ ತುಂಬಾ ಮಿಸ್ ಮಾಡ್ಕೋತೀವಿ ನಮ್ಮ ಅಕ್ಕನ, ಆ ಬಿಲ್ಡಿಂಗ್ನ. ನಾವು ಮೊದಲಿದ್ದಂಥ ಬಿಲ್ಡಿಂಗು. ನಮ್ಮ ಅಕ್ಕನ ಮಕ್ಕಳು ನಾವು ಎಲ್ಲ ತುಂಬಾ ಬಾಂಡಿಂಗ್ ಆಗಿದ್ವಿ. ಇಲ್ಲಿ ಒಬ್ಬರೇ ಇರಬೇಕು ಈ ಬಿಲ್ಡಿಂಗ್ನಲ್ಲಿ, ತುಂಬಾ ಬೇಜಾರು. ಹಾಗಾಗಿ ನಮ್ಮ ಅಕ್ಕ ಕಾಲ್ ಮಾಡಿದ ತಕ್ಷಣ ರೆಡಿಯಾಗಿ ಹೋಗಿ ಅಲ್ಲಿ ಸ್ವಲ್ಪ ಮಕ್ಳುಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗಾಗಿ ಅಲ್ಲಿ ಯಾವ ರೀತಿ ಆಯಿತು ಅಂತ ನೀವು ನೋಡ್ಬೋದು. ದಾಸಪ್ಪ ಅವರು ಬಂದಿದ್ದರು. ಹಾಗಾಗಿ ಅಲ್ಲಿ ಪೂಜೆ ಎಲ್ಲ ಮಾಡಿದರು. ನಮ್ಮ ಅಕ್ಕ ಎಲ್ಲ ಥರ ಐಟಮ್ಸ್ಗಳು ಅಂದರೆ ಊಟನ ಮಾಡಿದರು. ಹಾಗೆಯೇ ನೋಡಿ, ಚಲುವರಾಯ ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾಳೆ ಅಂದರೆ ಅಕ್ಕ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾಳೆ. ಇನ್ನೇನು ದಾಸಪ್ಪ ಬರೋದಿತ್ತು, ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇತ್ತು ಅಕ್ಕ. ನೀವು ನೋಡ್ತಾ ಇರ್ಬೋದು, ರಂಗೋಲಿ ಎಲ್ಲ ಹಾಕಿಟ್ಟಿದ್ದಾರೆ. ಇನ್ನೇನು ಬಂದಾಗ ಅವರು ಪೂಜೆಗೆ ರೆಡಿ ಮಾಡ್ತಾರೆ. ಅಷ್ಟೊತ್ತು ತನಕ ನಾವು ಕೂಡ ಸ್ವಲ್ಪ ಕೂತ್ಕೊಂಡು ಮಾತಾಡ್ತಿದ್ವಿ. ಹಾಗೆ ನಮ್ಮ ಅಕ್ಕ ಎಲ್ಲ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡ್ತಾ ಇರ್ಬೋದು ನೋಡಿ, ಚಲುವರಾಯ ಸ್ವಾಮಿ ಆಂಜನೇಯ ಸ್ವಾಮಿ ಇದು. ಹಾಗಾಗಿ ಚಲುವರಾಯ ಸ್ವಾಮಿ ಮೇಲ್ಕೋಟೆ ಚಲುವರಾಯ ಸ್ವಾಮಿ ಅವ್ರು ತಂದಿದ್ದು ಆಂಜನೇಯ ಸ್ವಾಮಿ ದೇವರು. ಹಾಗಾಗಿ ಅವರು ದಾಸಪ್ಪ ಬಂದು ಜಾಡ್ಕ ಬದುಕ್ತಾ ಇದ್ದಾರೆ ನೋಡಿ. ಚೆನ್ನಾಗಿ ಟ್ರೈನಿಂಗ್ ತಗೊಂಡು ಇಲ್ಲೇ ಮನೆಗಳಲ್ಲ ಮನೆಗೆ ಹಾಕೋದಿ. ಅಪ್ಪಾಜಿನ ಬರ್ತಾರೆ. ನಾಮ ಇಟ್ಕೋಬೇಕು. ಮಾಮಿದಿದು ಮಾಮಿ ಆಯ್ತು ಮಾಮಿದು ನನ್ನ ಮಗ. ಆಯ್ತು ಏ ಮುಚ್ಚಿ ಬಾಯ. ಇಟ್ಬಿಡೋದು
ಸೈಡ್ ಮಾಡಿ ಅಲ್ಲೇ ಮಾಡಿ ಇಲ್ಲಿ ಹ್ಞೂ ಬಡ್ದಿ ಅವ್ರು ಹ್ಞೂ ನೀವು ಎಡೆ ಮಡಿಗೆ ಮಡಿಗೆ ನೀವು ಹ್ಞೂ ನಮ್ಮ ದೀಕ್ಷಿ ಬಿಡಿ ಕಲಿ ಮೋಟ್ರಂಡ ಚೆನ್ನಾಗಿ ಮಾಡ್ಕೊಂಡು ಇದು ಹಾಕ್ಕೊಂಡು ಇದಾಗ್ತದೆ ಸರ್ ಹ್ಞೂ ಚೆನ್ನಾಗಿ ಮಾಡ್ಕೊಂಡು ಇಸ್ಕೋ ತೇರ್ತೆಸ್ಕೋ ಹ್ಞೂ ಹಾಂ ಹ್ಞೂ ಬಾ ಹೋಗು ಪ್ರಾಪ್ತಿ ಅಡಗಿ ಇಕ್ಕಿಸ್ಕೊಬರೋದು ಒಂದು ಬೇಕು ಹೋಗು ಪ್ರಾಪ್ತಿಲಿ ಹಣೆಗೆ ಹಾಕಿಸ್ಕೊಬರೋದು ಆಮೇಲೆ ಬಂದೆ ನೋಡಿ ಹೋಗು ಮಾಮ ಜೊತೆ ಸಂತ ಮಾಮ ಜೊತೆ ಕೂತ್ಕೊಂಡು ನೋಡು ಇಲ್ಲಿ ಕಿಳಕ್ಕೆ ಅಣ್ಣನ ಇಕ್ಕಣ ಹ್ಞೂ ಕುತ್ಕೋ ಕೆಳ ಕುತ್ಕೋ ಅಣ್ಣ ಮುದ್ದೆ ಹಾಕ್ಬೇಕು ಫಸ್ಟು ಮುದ್ದೆ ಮಾಡ್ಬೇಕು ಅಣ್ಣ 3 ಮುದ್ದೆ ತಗೋಬೇಕು ಹಾಂ ಬನ್ನಿ ಕಣ್ಣಿಗೆ ಬಂದು ಮಾಡಿ ನಾವು ಒಂದು ಮಾಡಿ ಯಾವ್ದು ಕೊಡಲಿ ಬೇಡ ಬಟ್ಟೆ ತಗೊಂಡು ಸರ್ ನಾ ಶ್ರೀನಿವಾಸ ಅಕ್ಕನಕ್ಕ ಶ್ರೀನಿವಾಸ ಅಕ್ಕನಾಗಿ ನನ್ನೇ ಅಕ್ಕನ ಅಕ್ಕಂದಿದೀವಿ ಫೋನಣ ಒಳ್ಳೆ ಟೈಮ್ ಹಾಜರು ಬರಬೇಕು ಬನ್ನಿ ಬನ್ನಿ ಅಯ್ಯ ಬನ್ನಿ ಬನ್ನಿ ಮಾವ ಈಗ ನೋಡ್ತಾ ಇರ್ಬೋದು ನಮ್ಮ ಅಕ್ಕ ದೇವರಿಗೆ ಎಡೆನ ತಂದು ಮಡಗ್ತಾ ಇದ್ದಾರೆ. ಹಾಗಾಗಿ ಅವಳು ನಾನ್ ವೆಜ್ ಮಾಡಿದ್ದು. ನಮ್ಮ ಕಡೆ ಎಲ್ಲ ಚೊಗ್ಭುಜನ, ಅಕ್ಕ ಅವ್ರ ಕಡೆ ಎಲ್ಲ ಇಲ್ಲಿ ಚನ್ನಪಟ್ಟಣ ಕಡೆ ಎಲ್ಲ ಅವರು ಖಾರ ಅಂತೆ. ಹಾಗಾಗಿ ಅವರು ರಾಗಿ ಮುದ್ದೆ ಮತ್ತು ಅನ್ನ, ಹಾಗೆ ಚಿಕನ್ ಸಾಂಬಾರು ಮತ್ತು ಚಾಪ್ಸ್ ಮಾಡಿದ್ಲು ಅಕ್ಕ. ಹಾಗಾಗಿ ಎಲ್ಲ ಇಡ್ತಾಯಿದ್ದಾಳೆ ಒಂದೊಂದಾಗಿ ದೇವ್ರಿಗೇ. ಹಾಗಾಗಿ ಈಗ ನನಗೆ ಏನಪ್ಪ ಅಂದರೆ ಸ್ವಂತ ಅಕ್ಕನಿಗಿಂತ ಹೆಚ್ಚು ಅಕ್ಕ. ನಾವು ಇಲ್ಲಿದ್ದೀವಿ ಅಂದರೆ ಇವ್ರ ಅಕ್ಕ ಅವ್ರು ನನಗೆ ಭಾವ ಅನ್ನೋ ಇದ್ದೀವಿ ನಾವು ಯಾವಾಗ್ಲೂ ಅಷ್ಟೇ. ಅವಳು ನನ್ನ ಸ್ವಂತ ಅಕ್ಕ, ಅವ್ರು ನಂಗೆ ಭಾವ ಅನ್ನೋ ಥರನೇ. ಪಾಪ ಸುಮ್ಮನೆ ಹೇಳ್ಬಾರ್ದು, ಅವರು ಕೂಡ ಅಣ್ಣನೂ ಕೂಡ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಯಾವಾಗ್ಲೂ ಅಷ್ಟೇ. ಹೋದಾಗಿರ್ಬೋದು, ನಾವೆಲ್ಲರೂ ಸಿಕ್ತಾಗಿರ್ಬೋದು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸ್ವಂತ ಭಾವ ಯಾವ ರೀತಿ ನೋಡ್ಕೊತಾರೆ, ಕೇರ್ ಮಾಡ್ತಾರೆ ನಾದಿನಿದಿರನ್ನ ಅದೇ ರೀತಿ ಕೇರ್ ಮಾಡ್ತಾರೆ. ಅದಕ್ಕೇ ಅವರಿಬ್ರು ಅಂದರೆ ತುಂಬ ಇಷ್ಟ ನಮಗೆ. ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ನಮಗಾಗಿರ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ನಮಗೆ. ಇಲ್ಲಿ ನಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ಇರೋರು ಅಂದರೆ ಅವರೇ ಅಂತ ಇರ್ಬೋದು. ಕಷ್ಟ ಅಂದ ತಕ್ಷಣ, ನಮಗೆ ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದ ತಕ್ಷಣ ನಾವು ಫಸ್ಟು ಕಾಲ್ ಮಾಡೋದೇ ನಮ್ಮ ಅಕ್ಕ ಅವ್ರಿಗೆ. ಹಾಗಾಗಿ ನಮಗೆ ತುಂಬ ಅಂದರೆ ತುಂಬ ಹಾರ್ಟ್ಗೆ ಟಚ್ ಆಗೋಂಥ ಪರ್ಸನ್ ಇವರಿಬ್ಬರು. ಹಾಗಾಗಿ ತುಂಬ ಅಂದರೆ ತುಂಬಾ ಇಷ್ಟ ಇವರು ನಮಗೆ. ನೋಡ್ತಾ ಇರ್ಬೋದು, ಈಗ ಅವರು ಎಡೆ ಹಾಕಿದ್ದೆಲ್ಲನೂ ಕೂಡ ಅವರು ಜಾಸ್ತಿ ಅವರು ಪೂಜೆ ಮಾಡ್ತಾಯಿದ್ದಾರೆ.
ಹಾಗೆ ನೋಡಿ ಸೌತೆಕಾಯಿ, ಈರುಳ್ಳಿ, ಲೆಮನ್ನು ಎಲ್ಲ ಕಟ್ ಮಾಡಿಟ್ಟಿದ್ದಾಳೆ ಅಕ್ಕ. ಹಾಗೆಯೇ ಚಾಪ್ಸು, ಹಾಗೆಯೇ ಮತ್ತು ಇದು ಸಾಂಬಾರು, ಮೊಟ್ಟೆ, ಮುದ್ದೆ, ರೈಸು ಎಲ್ಲ ಪಾಪ ಒಬ್ಬಳೇ ಮಾಡಿದ್ಲು. ಸುಮ್ಮನೆ ಹೇಳ್ಬಾರ್ದು, ಸ್ಪೀಡಾಗಿ ಮಾಡ್ತಾಳೆ ಅಕ್ಕ ಅಡುಗೆ ಎಲ್ಲನೂ ಕೂಡ. ಸ್ವೀಟು ಅವ್ರ ದೇವರಿಗೆ ಇಡಬೇಕಂತೆ ಸ್ವೀಟು, ಹಾಗಾಗಿ ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆ ಎಲ್ಲ. ನೋಡಿ ಸಾಂಬಾರು. ಹಾಗೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇದು ನಮ್ಮ ಅಕ್ಕನ ಮನೆಯಲ್ಲಿ ಶ್ರಾವಣ ಪೂಜೆ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.